ಭ್ರಷ್ಟಾಚಾರ ಆರೋಪ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೀದರ್ನಲ್ಲಿ ಬಿಜೆಪಿ ಪ್ರತಿಭಟನೆ, ಪ್ರತಿಕೃತಿ ದಹನ. ಬೀದರ್ ಭ್ರಷ್ಟಾಚಾರ ಆರೋಪದ ಹಿನ್ನೆಲೆಯಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಇರುವ ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡುವಂತೆ ಆಗ್ರಹಿಸಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ವೇಳೆ ಬಿ ನಾಗೇಂದ್ರ ಅವರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ನೈತಿಕ ಹೊಣೆ ಹೊತ್ತು ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಮಾಜಿ ಸಚಿವ ಭಗವಂತ ಖೋಬಾ ಸೇರಿದಂತೆ ಪಕ್ಷದ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಸರ್ಕಾರ ಭ್ರಷ್ಟರನ್ನ ರಕ್ಷಿಸುತ್ತಿದೆ ಎಂದು ಆರೋಪಿಸಿದ ನಾಯಕರು ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ತೀವ್ರಗೊಳಿಸಲಾಗುವುದೆಂದು ಎಚ್ಚರಿಸಿದರು. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಭ್ರಷ್ಟ ಬಿ ನಾಗೇಂದ್ರ ಅವರನ್ನು ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಸೇರ್ಪಡೆಯಾಗಿರುವುದಕ್ಕೆ ಭಾರತೀಯ ಜನತಾ ಪಕ್ಷ ಕಳೆದ ಒಂದು ವಾರದಿಂದ ಇಡೀ ಕರ್ನಾಟಕದಲ್ಲಿ ವಿಧಾನಸಭೆ ಒಳಗೆ ಮತ್ತು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ರಾಜೀನಾಮೆ ತಗೊಳ್ಬೇಕು ಒತ್ತಡವನ್ನು ಹಾಕಲಿಕ್ಕೆ ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಹೀಗೆ ಬೀದರ್ದಲ್ಲಿಯೂ ಕೂಡ ಬೀದರ್ ಬಿಜೆಪಿಯ ಜಿಲ್ಲಾ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಧರಣಿಯನ್ನು ಮಾಡಿ ಇವತ್ತ ತಾತ್ಕಾಲಿಕವಾಗಿ ಕೊನೆಗಾಣಿಸಿದ್ದೀವಿ. ಆದರೆ ಬಿ ನಾಗೇಂದ್ರ ಅವರು ಎಲ್ಲಿ ತನಕ ರಾಜೀನಾಮೆ ಕೊಡುವುದಿಲ್ಲ ಅಲ್ಲಿಯೇ ತನಕ ಅವರ ವಿರುದ್ಧ ವಿನೂತನವಾದಂಥ ಹೋರಾಟಗಳು, ಧರಣಿಗಳು, ಅವರ ವಿರುದ್ಧ ಭಾರತೀಯ ಜನತಾ ಪಕ್ಷ ಮುಂದುವರಿಸ್ಕೊಂಡು ಹೋಗ್ತಿದೆ ಅನ್ನುವಂಥದ್ದನ್ನು ಬೀದರ ಜಿಲ್ಲೆಯ ಜನತೆಗೆ ಮಾಧ್ಯಮದ ಮುಖಾಂತರ ನಾವು ಹೇಳಕ್ಕೆ ಇಷ್ಟನ್ನು ಪಡ್ತೀವಿ. देखिए, बी नागेंद्र 187 करोड़ जो पैसा डायरेक्ट बैंक अकाउंट से जो ट्रांसफ़र किया है वो सीधा सीधा कांग्रेस हाईकमांड को दिया है और उसके ऊपर ऑलरेडी सीबीआई की जांच चल रही है. कांग्रेस के बड़े बड़े नेताओं के नाम उजागर करूंगा ऐसा धमकी दे करके उन्होंने फिर से एक बार मंत्रिमंडल में आया है. तो ये कांग्रेस हाईकमांड डर गया है क्योंकि भ्रष्टाचार उन्होंने कहने के पर ही किया है. इसके कारण फिर से एक बार उसको मंत्री पद दिया है. सर, आप पर कांग्रेस डर गया बोल के सेशन चलने नहीं दे रहा बोल के उन्होंने खुद कांग्रेस वाले खुद बीजेपी के विरुद्ध ये करे आज बेंगलोर में. क्या क्या कांग्रेस वाले खुद बीजेपी के विरुद्ध में आज प्रोटेस्ट करे बेंगलोर में. देखिए, कांग्रेस एक इतना बेशरम पार्टी है, बेशरम लोगों की एक झुंड है. पिछला 80 साल के अंदर कोई शर्म का नाम ही नहीं है, ऐसा उन्होंने बेशरम का काम छोड़ा नहीं. तो इसी ढंग से आज भारतीय जनता पार्टी विपक्ष में है और हम कर्नाटक जनता के लिए भ्रष्ट मंत्री का राजीनामा पूछ रहे हैं. तो हमारा खिलाफ कांग्रेस सत्ता में रहते हुए करने का क्या गरज था. तो यही दर्शाता है कि वो बेशरम की झुंड है. क्या आपको लगता है कहीं ना कहीं हाईकमांड से संघर्ष है? 100% कर्नाटक के अंदर राजकारण न DK शिवकुमार कर रहे, न सिद्धरामैया कर रहे. उनका हाईकमांड ही यहाँ पर सत्ता भी चला रहा है और भ्रष्टाचार करने के लिए मौका भी वही ढूंढ रहा है. नहीं सर, सिद्धरामैया की सरकार में तो उनका रिजाइन लिए थे. नहीं, ओवरऑल में बोल रहा हूँ. ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಮಾಡಿದ್ದಾಗ ನಾವೆಲ್ಲ ಒಳಗಡೆ ವಿಧಾನಸೌಧ ಒಳಗಡೆ ಹೋರಾಟ ಮಾಡ್ತೀವಿ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತೇಳಿ ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ
ನಮ್ಮ ಕಾರ್ಯಕರ್ತರು ಹೋರಾಟ ಮಾಡಬೇಕಂತಿದ್ದಕ್ಕೆ ನಾವು ಕಳೆದ 4 ದಿವಸದಿಂದ ಇವತ್ತು ಜಿಲ್ಲಾ ಉಸ್ತುವಾರಿಗಳ ಕಚೇರಿಯ ಎದುರುಗಡೆ 4 ದಿವಸದ ಯಶಸ್ವಿ ಹೋರಾಟವನ್ನು ಇವತ್ತು ಕೂಡ ನಾವು ರಾಜ್ಯಾಧ್ಯಕ್ಷರ ಒಂದು ಆದೇಶದಂತೆ ಕೊನೆಗೊಳಿಸಿದ್ದೀವಿ. ನಾಡಿದ್ದು ಸೋಮವಾರದಿಂದ ಇನ್ನೂ ವಿನೂತನವಾದಂಥ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೀವಿ. ನಾಗೇಂದ್ರ ಇದೇ ಕಾರಣಕ್ಕಾಗಿ ಒಂದು ಸಲ ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ನಿನ್ನೆ ಸದನದಲ್ಲಿಯೇ ನಮ್ಮ ವಿರೋಧ ಪಕ್ಷದ ನಾಯಕರು ನಾಗೇಂದ್ರನ ವಿರುದ್ಧ FIR ಇಲ್ಲಂದಾಗ 24 FIRಗಳು ಜೊತೆಯಲ್ಲಿ CBI ಕೊಟ್ಟಿರುವಂಥ CBI ಇದರಲ್ಲಿ ಚಾರ್ಜ್ ಶೀಟಲ್ಲಿರುವಂಥ 3 ಆರೋಪ ಪಟ್ಟಿಗಳನ್ನು ಕೂಡ ಸಲ್ಲಿಸಿದ್ದಾರೆ. ಆದರೂ ಕೂಡ ಕಾಂಗ್ರೆಸ್ BJP ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಭ್ರಷ್ಟರನ್ನು ರಕ್ಷಿಸೋದಕ್ಕೋಸ್ಕರ ಇವತ್ತು ವಿಧಾನಸೌಧದಲ್ಲಿ ಹೋರಾಟ ಮಾಡ್ತಾ ಇದೆ. ಇದು ಕಾಂಗ್ರೆಸ್ನ ನಾಚಿಕೆಗೇಡಿನ ಎಲ್ಲೇ ಮೀರಿದೆ. ಅವರು ಭ್ರಷ್ಟಾಚಾರಕ್ಕಾಗಿ ಏನು ಮಾಡ್ತೀವಿ ಅಂತ ಸಾಬೀತು ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಈಗಲೂ ಕೂಡ ನಾವು ಒತ್ತಾಯ ಮಾಡ್ತೀವಿ, ಈ ಕೂಡಲೇ ನಾಗೇಂದ್ರನ್ನು ರಾಜೀನಾಮೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಬಹಳ ಜನ ಭ್ರಷ್ಟರಲ್ಲಿ ಸಿಗ್ತಾರೆ. ಆದರೆ ಕೂಡಲೇ ನಾಗೇಂದ್ರನ್ನು ನಾವು ರಾಜೀನಾಮೆ ಕೊಡಬೇಕು ಅಂದ್ರೆ ಜಾತಿ ತಂದಿಕ್ತಾ ಇದ್ದಾರೆ. ಜಾತಿ ನಾಗೇಂದ್ರ ಬೇರೆ ಜಾತಿಯ ದುಡ್ಡು ಹೊಡೆದಿಲ್ಲ. ಯಾವ ವಾಲ್ಮೀಕಿ ಸಮಾಜದ ಬಡ ಮಕ್ಕಳಿಗೆ, ಬಡ ರೈತರಿಗೆ, ಬಡ ಯುವಕರಿಗೆ ಹೋಗಬೇಕಾಗಿತ್ತು ಆ ದುಡ್ಡನ್ನು ಇವತ್ತು ನಾಗೇಂದ್ರ ಕೊಳ್ಳೆ ಹೊಡೆದಾನೆ. ಅವಾಗ ಅವನಿಗೆ ಜಾತಿ ಗೊತ್ತಾಗಲಿಲ್ವ? ಇವತ್ತು ಜಾತಿ ಗೊತ್ತಾಗ್ತಾ ಇದೆ. ಅದಕ್ಕೆ ಜಾತಿ ಕಾರ್ಡ್ ಆಡಲಾರ್ದೇ ಕೂಡಲೇ ಅವ್ರು ರಾಜೀನಾಮೆ ಕೊಡಬೇಕು. ನಿಮ್ಗೆ ಅದೇ ಜಾತಿ ಮಾಡಬೇಕಾಗ್ಯದ ಅಂದ್ರೆ ಇನ್ನೂ ಅನೇಕ ಜನ ಕಾಂಗ್ರೆಸ್ನಲ್ಲಿದ್ದಾರೆ ಆ ಜಾತಿಯವರು. ಮೋಟಮ್ಮನ ಮಗಳಿದ್ದಾಳೆ, ಒಬ್ಬ ಮಹಿಳೆ ಕೊಟ್ಟಂಗೈತೆ ಮಾಡ್ರಿ, ನೀವು ನಮ್ದು ಒತ್ತಾಯ ಇದೆ. ಆದರೆ ನಾಗೇಂದ್ರನ ಮಾತ್ರ ಕೂಡಲೇ ಕೈ ಬಿಡಬೇಕು ಅಂತ ನಾವು ಇಲ್ಲಿ ಹೋರಾಟ ಮಾಡ್ತೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.